ಗ್ರೇಟರ್ ಬೆಂಗಳೂರು ಬಿಲ್ ಮಂಡನೆಗೆ ಮತ್ತೊಮ್ಮೆ ಸಿದ್ಧತೆ ಆಗಿದೆ. ಮತ್ತೊಮ್ಮೆ ಬಿಲ್ ಮಂಡಿಸುವುದಕ್ಕೆ ಸರ್ಕಾರ ತಯಾರಿ ಮಾಡಿಕೊಳ್ತಾ ಇದೆ. ಮಾರ್ಚ್ನ ಬಜೆಟ್ ಅಧಿವೇಶನದಲ್ಲಿ ಮಂಡನೆಗೆ ಸಿದ್ಧತೆ ಆಗ್ತಾ ಇದೆ. ಬೆಂಗಳೂರು ಉಸ್ತುವಾರಿ ಡಿ.ಕೆ. ಶಿವಕುಮಾರ್ ಬಿಲ್ ಮಂಡನೆ ಮಾಡ್ತಾರೆ. ಇದಕ್ಕೆ ಜನಾಭಿಪ್ರಾಯ ಪಡೆಯುವುದಕ್ಕೆ ಸಮಿತಿಯನ್ನು ಕೂಡ ರಚನೆ ಮಾಡುವುದಕ್ಕೆ ಪ್ಲಾನ್ ಆಗಿದೆ. ಅಭಿಪ್ರಾಯ ಸಂಗ್ರಹಿಸಿ ಬಿಲ್ ಮಂಡನೆಗೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಈ ಹಿಂದೆ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನು ಮಂಡನೆ ಮಾಡಲಾಗಿತ್ತು, ಬಹಳಷ್ಟು ವಿರೋಧ ವ್ಯಕ್ತವಾಯಿತು. ಹಾಗಾಗಿ ಈಗ ಮತ್ತೊಮ್ಮೆ ಬಿಲ್ ಮಂಡನೆಗೆ ಸಿದ್ಧತೆ ಆಗಿದೆ. ಮಂಜುನಾಥ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಟ್ಟು ಹೋಗ್ತಾರೆ. ಮಂಜುನಾಥ್, ಈ ಹಿಂದೆ ಒಮ್ಮೆ ಬಿಲ್ ಮಂಡನೆ ಆಗಿತ್ತು, ರಿಜೆಕ್ಟ್ ಆಯಿತು. ಈಗ ಮತ್ತೊಮ್ಮೆ ಬಿಲ್ ಮಂಡನೆಗೆ ಮುಂದಾಗಿದ್ದಾರೆ. ಈಗಲೂ ಕೂಡ ರಿಜೆಕ್ಟ್ ಆದ್ರೆ ಏನು ಅಂತ ಅದಕ್ಕೇನಾದರೂ ಆಲ್ಟರ್ನೇಟ್ ಪ್ಲಾನ್ ಮಾಡ್ಕೊಂಡಿದ್ದಾರಾ? ವಾಸ್ತವ ಏನು, ಬೆಂಗಳೂರಿನ ಅಭಿವೃದ್ಧಿ ದೃಷ್ಟಿಯಿಂದ ಈಗಾಗಲೇ ಬೆಂಗಳೂರು ಸಾಕಷ್ಟು ವ್ಯಾಪಕವಾಗಿ ಬೆಳೆದಿದೆ. ಇದರಿಂದ ಇಲ್ಲಿನ ಜನರ ಸಮಸ್ಯೆಗಳಾಗಿರ್ಬೋದು ಅಥವಾ ಅಭಿವೃದ್ಧಿ ಆಗಿರ್ಬೋದು, ಇದನ್ನ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಮತ್ತೆ ಮಹಾನಗರ ಪಾಲಿಕೆಗೆ ಸಾಕಷ್ಟು ಕಷ್ಟ ಆಗ್ತಿತ್ತು. ಹೀಗಾಗಿ ಬೆಂಗಳೂರನ್ನ 3 ಭಾಗಗಳಾಗಿ ವಿಭಜನೆ ಮಾಡಿ ಒಂದು ಅಭಿವೃದ್ಧಿಗಾಗಿ ಒಂದಷ್ಟು 3 ವಾರ್ಡ್ಗಳನ್ನ ಅಂದ್ರೆ 3 ಪಾಲಿಕೆಗಳನ್ನ ಮಾಡ್ಲಿಕ್ಕೆ ಸರ್ಕಾರ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಅಧಿವೇಶನದಲ್ಲಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಸೂದೆಯನ್ನ ಮಂಡಿಸಿತ್ತು. ಆದ್ರೆ ಸದನದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ವಿರೋಧ ವ್ಯಕ್ತಪಡಿಸಿದ್ದು. ಇದು ವೈಜ್ಞಾನಿಕವಾಗಿ ಆಗ್ಬೇಕು, ಆದ್ರೆ ವೈಜ್ಞಾನಿಕವಾಗಿ ಆಗಿಲ್ಲ, ಅಧ್ಯಯನ ಕೂಡ ಮಾಡಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಅದಕ್ಕಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮತ್ತು ಅಂದಿನ ಸ್ಪೀಕರ್ ಯು.ಟಿ. ಖಾದರ್ ಅವರು ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ರು. 2 ಉಭಯ ಸದನಗಳ ಶಾಸಕರು ಮತ್ತೆ MLC-ಗಳ ಒಂದು ಸದನ ಕಮಿಟಿಯನ್ನು ಮಾಡಿದ್ರು. ಈ ಕಮಿಟಿ ಈಗಾಗಲೇ ಒಂದಷ್ಟು ಅಧ್ಯಯನವನ್ನು ಮಾಡಿದೆ. ಜೊತೆಗೆ ಇನ್ನಷ್ಟು ಜನಾಭಿಪ್ರಾಯನ ಸಂಗ್ರಹಕ್ಕೆ ಮುಂದಾಗಿರುವಂತದ್ದು. ಶಾಸಕ ರಿಜ್ವಾನ್ ಅರ್ಷದ್ ನೇತೃತ್ವದ ಈ ಒಂದು ಸಮಿತಿ ಈಗಾಗಲೇ ನಗರದ 4ರಿಂದ 6 ಕಡೆ ಒಂದು ಜನರ ಬಳಿಗೆ ತೆರಳಿ ಅಲ್ಲಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಿದೆ. ಅದಕ್ಕೂ ಮುನ್ನ ಈಗಾಗಲೇ ಈ ಒಂದು ಕಮಿಟಿ ಒಂದು ಪಾಲಿಕೆಗೆ ಎಷ್ಟು ವಾರ್ಡ್ ಇರಬೇಕು, ಜೊತೆಗೆ ವಾರ್ಡ್ ನಲ್ಲಿ ಎಷ್ಟು ಜನಸಂಖ್ಯೆ ಇರಬೇಕು, ಮತ್ತೆ ಆಡಳಿತ ಯಾವ ರೀತಿ ಇರಬೇಕು, ವಿನ್ಯಾಸ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಶಿಫಾರಸುಗಳನ್ನ ರೆಡಿ ಮಾಡ್ಕೊಂಡಿರುವಂತದ್ದು. ಇನ್ನು 3 BBMP 3 ಭಾಗಗಳಿಗೆ ಮಾಡಿದ್ರೆ ಅದರಲ್ಲಿ ಪ್ರಮುಖವಾಗಿ 3 ಭಾಗಗಳಿಗೆ ಒಂದು ಹೆಸರನ್ನು ಕೊಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಪ್ರಮುಖವಾಗಿ ಕೆಂಪೇಗೌಡ, ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣ ಈ 3 ಪಾಲಿಕೆಗಳೇನಿದೆ ಅದಕ್ಕೆ ಒಂದೊಂದು ಪಾಲಿಕೆಗೆ ಒಂದೊಂದು ಹೆಸರನ್ನಿಟ್ಟು ಈ ಒಂದು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಮಹಾನಗರ ಪಾಲಿಕೆಯನ್ನ ಮಾಡ್ಲಿಕ್ಕೆ ಒಂದು ಶಿಫಾರಸು ಮಾಡುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಲಭ್ಯ ಆಗಿರುವಂತದ್ದು. ಜೊತೆಗೆ ಯಾವುದೇ ಒಂದು ಪಾಲಿಕೆ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಅದು ಗ್ರೇಟರ್ ಬೆಂಗಳೂರು ಒಂದು ಪ್ರಾಧಿಕಾರ ಅಂದ್ರೆ ಅದರ ಅನುಮತಿಯನ್ನ ಪಡೆದೇ ಅಂಗೀಕಾರವನ್ನ ಅಥವಾ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆ ನಡೆಸಿಕೊಂಡಿರುವಂತದ್ದು. ವಾಸುದೇವ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.